ದೇವೇಗೌಡರ ಪತ್ನಿ ಮಣ್ಣಲ್ಲಿ ಮಣ್ಣಾಗಿ ಒಂದು ದಿನ ಆಗೋಯಿತು. ಹೀಗಾಗಿ ಸಮಾಧಿಗೆ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ನಾಳೆ ಹಾಲು ತುಪ್ಪ ಕಾರ್ಯ ನಡೆಯಲಿದ್ದು 11 ದಿನವೂ ವೇದ ಮಂತ್ರ ಪಠಣೆ ಮೊಳಗಲಿದೆ. ಎಲ್ಲೆಲ್ಲೂ ಮೌನ, ಯಾರ ಮುಖದಲ್ಲೂ ಕಳೆಯಿಲ್ಲ. ರಾತ್ರಿ ಕಳೆದು ಬೆಳಗಾದ್ರೂ ಹೆತ್ತವಳ ನೋವು ಮರೆಯಾಗ್ತಿಲ್ಲ. ಈ ಕ್ಷಣಕ್ಕೂ ಹೆತ್ತವಳಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕಾಗ್ತಿಲ್ಲ. ಹೀಗಾಗಿಯೇ ತಾಯಿ ಸಮಾಧಿ ಮುಂದೆ ಕುಳಿತ ಮಕ್ಕಳು ಮೌನಕ್ಕೆ ಜಾರಿದ್ದಾರೆ. ನಿನ್ನೆವರೆಗೂ ಕಣ್ಮುಂದೆ ಇದ್ದ ಹೆತ್ತವಳು ಈಗ ಚಿರನಿದ್ರೆಗೆ ಜಾರಿದ್ದನ್ನ ಕಂಡು ಮನಸ್ಸಲ್ಲೇ ಮರುಗುತ್ತಿದ್ದಾರೆ. ಪತ್ನಿ ಸಮಾಧಿ ಮುಂದೆ ಗೌಡರ ಕಣ್ಣೀರ ಧಾರೆ. ಸತಿ ಪತಿಯನ್ನೋ ಪದಕ್ಕೆ ಅನ್ವರ್ಥ ನಾಮದಂತಿದ್ದವರು ಗೌಡ್ರು ಹಾಗೂ ಚೆನ್ನಮ್ಮ. ಇವರಿಬ್ಬರ ದಾಂಪತ್ಯದ ದಿನಗಳು ಅದೆಷ್ಟೋ ಮಂದಿಗೆ ಮಾದರಿ ಬಿಡಿ. ಹೀಗಾಗಿಯೇ ಬಾಳ ಸಂಗಾತಿಯನ್ನ ಕಳ್ಕೊಂಡ ದೇವೇಗೌಡ್ರು ಈ ಕ್ಷಣಕ್ಕೂ ಕಣ್ಣೀರಿಡ್ತಿದ್ದಾರೆ. ಚೆನ್ನಮ್ಮ ಇಲ್ಲದ ಒಂಟಿ ಜೀವನವನ್ನ ಅರಗಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಇವತ್ತು ಸಮಾಧಿ ಬಳಿ ಬರ್ತಾ ಇದ್ದಂತೆ ಮೂಕರೋಧನೆ ಶುರುವಾಗಿತ್ತು. ತನ್ನಿಂತಾನೆಯೇ ಕಣ್ಣಾಲೆಗಳು ತುಂಬಿ ಹೋಗಿದ್ವು. ಪತ್ನಿಯ ಸಮಾಧಿಯನ್ನೇ ದಿಟ್ಟಿಸುತ್ತಾ ನಿಂತಿದ್ದ ಗೌಡರಿಗೆ ಮಕ್ಕಳು ಸಮಾಧಾನ ಮಾಡಿದ್ದಾರೆ. ಚೆನ್ನಮ್ಮ ಅಂತ್ಯಕ್ರಿಯೆ ಆಗಿ 1 ದಿನ ಆಗಿದ್ರಿಂದ ಇಡೀ ಕುಟುಂಬವೇ ಸಮಾಧಿ ಜಾಗಕ್ಕೆ ಬಂದಿತ್ತು. ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಬಳಿಕ ಪಂಡಿತರ ನೇತೃತ್ವದಲ್ಲಿ ವಿಷ್ಣು ಸಹಸ್ರನಾಮ, ರುದ್ರ ಚಮಕ ಮಂತ್ರ ಪಠಿಸಿದ್ರು. ನಂತರ ಮಾತನಾಡಿದ ಕುಮಾರಸ್ವಾಮಿ, ನಾನೀಗ ನಮ್ಮ ತಾಯಿಯ ಸಮಾಧಿ ಮುಂದೆ ಹೇಳ್ತಿದ್ದೇನೆ, ನನ್ನ ಕೊನೆ ಉಸಿರು ಇರೋವರೆಗೂ ಜನರ ಸೇವೆ ಮಾಡ್ತೇನೆ ಅಂತ ಶಪಥ ಮಾಡಿದ್ರು. ಅಲ್ಲದೆ ಅಂತ್ಯಕ್ರಿಯೆ ವೇಳೆ ಮುಖ್ಯಮಂತ್ರಿ ಹೆಸರು ಪ್ರಸ್ತಾಪಿಸಿಲ್ಲ ಅನ್ನೋ ವಿಷಯದ ಬಗ್ಗೆಯೂ ರಿಯಾಕ್ಟ್ ಮಾಡಿದ್ದು, ಇದರಲ್ಲಿ ಯಾವುದೇ ಉದ್ದೇಶ ಇರಲಿಲ್ಲ. ಆ ಮಟ್ಟಕ್ಕೆ ನಾನು ಹೋಗೋದಿಲ್ಲ. ನಾಳೆ 3ನೇ ದಿನದ ಪೂಜಾ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಬರೀ ಚೆನ್ನಮ್ಮ ಮಕ್ಕಳು ಮಾತ್ರವಲ್ಲದೆ ಅವರು ಸಾಕಿ ಸಲುಹಿದ ಎಲ್ಲರೂ ಭಾಗಿಯಾಗುವಂತೆ ಮನವಿ ಮಾಡಿದ್ರು. ನಾವು ಹೋಗೋವರಿಗೆ ನಮ್ಮ ವೈಯಕ್ತಿಕವಾದ ಸ್ವಾರ್ಥಗಳನ್ನ ಬಿಟ್ಟು ಜನತೆಯ ಒಂದು ಋಣ ತೀರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಮ್ಮ ತಾಯಿಯ ಸಮಾಧಿ ಮುಂದೆ ಇದ್ದು ಕೂತು ಹೇಳ್ತಾ ಇದ್ದೇನೆ. ನನ್ನ ಕ್ಷಣವೂ ಈ ನಾಡಿನ ಜನತೆಯ ಒಂದು ಬದುಕನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತನ್ನ ನಿಮ್ಗಳ ಮುಖಾಂತರ ನಾಡಿನ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ. ಶಿವಕುಮಾರ್ ಅವರ ಹೆಸರನ್ನ ಉದ್ದೇಶಪೂರ್ವಕವಾಗಿ ನಾನು ಹೇಳಲಿಲ್ಲ ಅಂತಕ್ಕಂಥದ್ದು ಯಾರಲ್ಲೋ ಆ ಭಾವನೆ ಇಟ್ಕೋಬೇಡಿ. ಆ ಪದ ಹೇಳಲಿಲ್ಲ ಅಂತೇಳಿ ಒಂದು 2-3 ಜನ ನನ್ನ ಹತ್ರ ಅಂದ್ರೆ ನೀವು ಶಿವಕುಮಾರ್ ಅಂತ ಹೇಳಬೇಕಾಗಿತ್ತು ಅಂತ ಹೇಳಿ. ಆದರೆ ಅದು ಉದ್ದೇಶಪೂರ್ವಕವಾಗಿ ನಾನು ಹೇಳಿದ್ದಲ್ಲ. ಅದು ಯಾರಾದರೂ ಆ ರೀತಿ ಭಾವನೆ ತಿಳ್ಕೊಂಡಿದ್ರೆ ಆ ಸಣ್ಣತನ ನಾನು ತೋರಿಸಿದ್ದೀನಿ ಅಂತ ಅನ್ಕೋಬೇಡಿ. ಒಟ್ನಲ್ಲಿ ದೊಡ್ಡಗೌಡರ ಕುಟುಂಬದಲ್ಲಿ ಚೆನ್ನಮ್ಮ ಇಲ್ಲದೆ 2 ದಿನ ಆಗೋಯ್ತು. ನಾಳೆ 3ನೇ ದಿನದ ಕಾರ್ಯ ನಡೆಯಲಿದ್ದು ಸಕಲ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಸಾವಿರಾರು ಜನರ ಸಮ್ಮುಖದಲ್ಲಿ ಹಾಲು ತುಪ್ಪ ಬಿಡುವ ಕಾರ್ಯ ನೆರವೇರಿಸಲಿದ್ದಾರೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.